ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಪವಿತ್ರವಾದ ಆಷಾಢ ಏಕಾದಶಿ ವಿಶೇಷತೆಯನ್ನು ಹಾಗೂ ಶ್ರೀ ವಿಠ್ಠಲನ ದಿವ್ಯ ದರ್ಶನವನ್ನು ಮಾಡೋಕ್ಕೆ ನಾವು ಹೊಂಟೀವ್ರಿ. ನಾನು ಮತ್ತು ನನ್ನ ಫ್ರೆಂಡ್. ಇದು ನೋಡ್ಬೋದ್ರಿ, ಇದು ನಮ್ಮ ಕಾಲ್ನಿ ಎದುರುಗಡೆನೇ ಇದೆ ರೀ ವಿಠ್ಠಲ್ ಮಂದಿರ ರೀ. ಇದು ನೋಡ್ಬೋದ್ರಿ, ಸುತ್ತಮುತ್ತೆಲ್ಲ ಹಚ್ಚ ಹಸಿರಾಗಿತ್ತು ರೀ. ಇಲ್ಲಿ ಬಂದ್ರೆ ಏಕ್ದಮ್ ಮನಸ್ಸಿಗೆ ನೆಮ್ಮದಿಯನ್ನು ತರ್ತೈತೆ ರೀ. ಹಿಂದೂ ಧರ್ಮದಲ್ಲಿ ಆಷಾಢ ಏಕಾದಶಿಗೆ ಅತ್ಯಂತ ಮಹತ್ವವಾದ ಸ್ಥಾನ ಇದೆ ರೀ. ಈ ದಿನವನ್ನು ದೇವಶಯನಿಯ ಏಕಾದಶಿ ಎಂದ ಕರೀತಾರೆ. ಈ ದಿನದಿಂದಲೇ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗಿರ್ತಾರೆಂಬ ನಂಬಿಕೆ ಇದೆ ರೀ. ಆದ್ದರಿಂದ ಈ ದಿನದಿಂದ ಚಾತುರ್ಯ ಮಾಸವು ಆರಂಭವಾಗುತ್ತದೆ. ಆಷಾಢ ಏಕಾದಶಿ ಸಾವಿರಾರು ಮತ್ತು ಲಕ್ಷಾಂತರ ಭಕ್ತರ ವಿಠ್ಠಲ ನಾಮಸ್ಮರಣೆ ಮಾಡುತ್ತಾ ಉಪವಾಸ, ಆಚರಣೆ, ಭಜನೆ, ಕೀರ್ತನೆಗಳು ಭಾಗವಹಿಸುತ್ತಾರೆ. ಇದಕ್ಕೆ ವಿಠ್ಠಲ ಪಾಂಡುರಂಗ ವಿಠ್ಠಲ ಎಂಬ ನಾಮಸ್ಮರಣೆ ಎಲ್ಲೆಡೆ ಮುಳುಗಿರುತ್ತದೆ. ಈ ನಾಮವನ್ನು ಜಪಿಸಿದವರಿಗೆ ಮನಸ್ಸಿಗೆ ಶಾಂತಿ, ಬದುಕಿಗೆ ನೆಮ್ಮದಿ ಮತ್ತು ದೇವರ ಕೃಪೆ ಇರುತ್ತದೆ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಸುಂದರವಾದ ವಿಠ್ಠಲ ಮಂದಿರನ ಭಕ್ತರ ಅಪಾರ ಭಕ್ತಿ ಸಾಕ್ಷಿಯಾಗಿದೆ. ದೇವಾಲಯದಲ್ಲಿ ಅಲಂಕರಿಸಿದ ವಿಶೇಷ ಪೂಜೆ, ಅಭಿಷೇಕ, ಆರತಿ, ಭಜನೆಗಳು ಅತ್ಯಂತ ಭಕ್ತಿಭಾವದಿಂದ ನಡೆಸಿಕೊಡ್ತಾರಿಲ್ಲಿ. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ವಿಠ್ಠಲನ ದರ್ಶನ ಆಯ್ತು ರೀ. ವಿಠ್ಠಲನು ಶ್ರೀ ಮಹಾವಿಷ್ಣುವಿನ ಅವತಾರ ಎಂದು ಹೇಳ್ತಾರೆ. ಭಕ್ತ ಪುಂಡಲಿಕ ಭಕ್ತಿಗೆ ಮೆಚ್ಚಿ ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಇಟ್ಟಿಗೆ ಮೇಲೆ ನಿಂತು ರೂಪದಲ್ಲಿ ವಿಠ್ಠಲನ ಭಕ್ತರಿಗೆ ದರ್ಶನ ನೀಡಿದನೆಂದು ಪುರಾಣ ಹೇಳುತ್ತದೆ. ಅದಕ್ಕಾಗಿ ವಿಠ್ಠಲನ ರೂಪ ಎಲ್ಲ ಭಕ್ತರ ಮನದಲ್ಲಿ ವಿಶೇಷ ಸ್ಥಾನ ಆಗೈತೆ ರೀ. ಆಷಾಢ ಏಕಾದಶಿಯಂದು ಉಪವಾಸ ಆಚರಿಸುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ ಎಂದು ಹೇಳ್ತಾರೆ. ದಿನವಿಡೀ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಭಜನೆ ಹಾಗೂ ನಾಮಸ್ಮರಣೆ ಮಾಡುವುದರಿಂದ ಆತ್ಮಕ್ಕೆ ನೆಮ್ಮದಿಯನ್ನು ದೊರೆಯುತ್ತದೆ. ಈ ಹಬ್ಬವು ಕೇವಲ ಆಚರಣೆಯಲ್ಲ, ಭಕ್ತಿ, ಶಿಸ್ತು, ಸೇವೆ ಮತ್ತು ಸಮರ್ಪಣೆ ಸಂಕೇತವಾಗಿದ್ರಿ. ಕುಟುಂಬದ ಎಲ್ಲರೂ ಒಟ್ಟಾಗಿ ದೇವರ ಆರಾಧನೆ ಮಾಡುವ ಮೂಲಕ ಉತ್ತಮ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗಳಿಗೆ ನೀಡುವ ಸುಂದರ ಸಂಪ್ರದಾಯವೂ ಆಗಿದೆ. ನಮ್ಮ ಕರ್ನಾಟಕದಲ್ಲಿಯೂ ಹಾಗೂ ನೆರೆಹೊರೆಯ ಮಹಾರಾಷ್ಟ್ರದಲ್ಲಿಯೂ ಆಷಾಢ ಏಕಾದಶಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಭಜನೆ, ಅನ್ನ ಸಮರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಭಕ್ತರ ದೇವರ ದರ್ಶನ ಪಡೆಯುವುದು ತಮ್ಮ ಜೀವನ ಸುಖ ಸಮೃದ್ಧಿಯನ್ನು ಕೊಡಲಿ ಎಂದು ಪ್ರಾರ್ಥಿಸ್ತೀವಿ ರೀ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಅನಿಸ್ತು ಅಂತಂದ ಕಮೆಂಟ್ ಮಾಡಿ. ಮತ್ತು ನಾವಿನ್ನು ಇಲ್ಲಿ ಪ್ರಸಾದಷ್ಟು ತಗೊಂಡು ಇನ್ನು ಹೊರಡ್ತೀವಿ. ನಮಸ್ಕಾರ.